ಫೆಬ್ರವರಿ 9, 2004 ಅಮೆರಿಕಾದ ಮೋರಾ ಮುರ್ರೆ ಎಂಬ ಕಾಲೇಜ್ ವಿದ್ಯಾರ್ಥಿನಿ ರಾತ್ರಿ ಸುಮಾರು 10 ಗಂಟೆಗೆ ತಕ್ಷಣ ಕಾಲೇಜ್ ಬಿಟ್ಟು ಹೊರಡುತ್ತಾಳೆ. ಯಾರಿಗೂ ಸಹ ಏನೂ ಹೇಳದೆ ಕಾರ್ ಡ್ರೈವ್ ಮಾಡಿಕೊಂಡು ಒಬ್ಬಳೇ ಹೊರಡುತ್ತಾಳೆ. ಸಡನ್ನಾಗಿ ಅವಳ ಕಾರ್ ಒಂದು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಗುತ್ತೆ. ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ಸಹಾಯ ಮಾಡಲು ಅವಳ ಬಳಿ ಬರ್ತಾನೆ. ಆಗ ಆಕೆ ನನಗೆ ಏನೂ ಆಗಿಲ್ಲ, ನನಗೆ ಯಾವುದೇ ಹೆಲ್ಪ್ ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಆಕೆಯ ತಲೆಯಿಂದ ಸುರಿಯುತ್ತಿದ್ದ ರಕ್ತ ನೋಡಿದಂತಹ ಆ ವ್ಯಕ್ತಿ ಪೊಲೀಸರಿಗೆ ಕರೆ ಮಾಡಿ ಅಲ್ಲಿಂದ ಹೊರಡ್ತಾನೆ. ಕೆಲವೇ ನಿಮಿಷದಲ್ಲಿ ಪೊಲೀಸರು ಆ ಸ್ಥಳಕ್ಕೆ ಬರ್ತಾರೆ. ಕಾರಿನ ಒಳಗೆ ನೋಡಿದಂತಹ ಪೊಲೀಸರಿಗೆ ಅವಳ ಬ್ಯಾಗ್ ಮತ್ತು ಬಟ್ಟೆಗಳು ಸಿಗುತ್ತವೆ. ಆದರೆ ಮೋರಾ ಮುರ್ರೆ ಮಾತ್ರ ಕಾಣಿಸೋದಿಲ್ಲ. ಮೊದಲು ಹತ್ತಿರದ ಹಾಸ್ಪಿಟಲ್ಗಳಲ್ಲಿ ಪೊಲೀಸರು ವಿಚಾರಣೆ ಮಾಡ್ತಾರೆ, ಆದರೆ ಆಕೆ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಪೊಲೀಸರು ಡಾಗ್ಸ್, ವೆಹಿಕಲ್ಸ್ ಮತ್ತು ಹೆಲಿಕಾಪ್ಟರ್ಗಳ ಮೂಲಕ ಆಕೆಯನ್ನು ಹುಡುಕುತ್ತಾರೆ, ಆದರೆ ಮೋರಾ ಮುರ್ರೆ ಸಿಗುವುದಿಲ್ಲ. ಮೋರಾ ಮುರ್ರೆಗೆ ನಿಜವಾಗಿ ಏನಾಯಿತು? ಅವಳು ಇನ್ನೂ ಎಲ್ಲಾದರೂ ಜೀವಂತವಾಗಿದ್ದಾಳಾ, ಅಥವಾ ಇದು ನಿಜವಾಗಿಯೂ ಒಂದು ಮಿಸ್ಟ್ರಿನಾ? ನಿಮ್ಮ ಥಿಯರಿ ಏನು? ಕಮೆಂಟ್ ಮಾಡಿ. ಇನ್ನಷ್ಟು ಸಸ್ಪೆನ್ಸ್ ಮಿಸ್ಟರಿ ಸ್ಟೋರಿಗಳಿಗಾಗಿ ಕಿರಣ್ ಪೀಡಿಯಾ ಪೇಜ್ನ ಫಾಲೋ ಮಾಡಿ.